ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರು ಚಿಗಟೇರಿ ಹುಡುಗ. ಇವತ್ತಿನ ಸಂದರ್ಶನ ಏನಪ್ಪ ಅಂತಂದರೆ, ನಮ್ಮ ಚಿಗಟೇರಿ ಗ್ರಾಮದಲ್ಲೇ ಇರೋಂಥ ನಮ್ಮ ಅಣ್ಣ ಒಬ್ಬರು ಮಹೇಶ್ ಅಣ್ಣ ಅಂತ. ಇವರು ಮುಂಚೆ ಎಲ್ಲ ವೀರಗಾಸೆ ಮಾಡ್ತಿದ್ರು. ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಹೇಳ್ಕೋಬೋದು. ನನ್ನ ಹೆಸರು ಬಾದಾಮಿ ಮಹೇಶ್ ಅಂತೇಳಿ, ನಮ್ದು ಇದೆ ಚಿಗಟೇರಿ. ನಮ್ಮದು ವಿದ್ಯಾಭ್ಯಾಸ ಬಂದು ಡಿಪ್ಲೊಮಾ ಆಗೈತಿ. ನಾವು ಮುಂಚಿದಿಂದನೂ ನೀವೇನು ವೀರಗಾಸೆ ಇದ್ರ ಬಗ್ಗೆ ಕೇಳ್ಬೇಕಂದ್ರಲ್ಲ, ನಾವು ಸುಮಾರು 8ನೇ ತರಗತಿಯಿಂದ ಈ ಒಂದು ವೀರಗಾಸೆ ಕಲೆಗೆ ಬೆಳಕಿಗೆ ಬಂತು. ವೀರಗಾಸೆ ಕಲೆನ ಹಂಗೆ ಮುಂದುವರ್ಸ್ಕೊಂಡು ಹೋದೆ. ಊರಾಗ ಎಲ್ಲ ಪ್ರೋತ್ಸಾಹ ಕೊಟ್ಕೊಂತಾನೆ ಬಂದರು. ಅನೇಕ ಪ್ರಶಸ್ತಿಗಳನ್ನು ದೊರೆತವು. ಇತ್ತೀಚೆಗೆ ಜನಪದ ಕಲೆಯ ಬಗ್ಗೆ ನಿಮಗೆ ಗೊತ್ತಿದೆ, ಯಾರು ಜಾಸ್ತಿ ಪ್ರೋತ್ಸಾಹ ಕೊಡಲ್ಲ. ಈಗಿನ ಕಾಲದ್ದೆಲ್ಲ ಏನಪ್ಪ ಡಿಜಿಟಲ್ ಯುಗ, ಎಲ್ಲ ಬರೀ ಪಿಕ್ಚರು ಅದು ಇದು. ಆದರೆ ಬೇರೆ ಜನಪದ ಕಲೆ ಏನು ಈಗಿನ ಕಾಲದಲ್ಲಿ ಭಾಳ ಮುಂದುವರಿತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನಾಯ್ತು, ಇದಕ್ಕೆ ನಮ್ಗೆ ಜಾಸ್ತಿ ಬೆಲೆ ಸಿಗಲಿಲ್ಲ. ಹಾಗಾಗಿ ನಾವು ಇದನ್ನು ಮೊಟಕು ಕಳಿಸಿದ್ವಿ. ಆದರೂ ನಾವು ಕಲೆಗೆ ಭಾಳ ಗೊತ್ತಿರೋರೆಲ್ಲರೂ ನಮ್ಮ ಕಲೆಗೆ ತಕ್ಕಂತೆ ಬೆಲೆ ಕೊಟ್ಟು ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಕೊಟ್ಟರು. ನಮ್ಮ ಕಲೆಗೆ ಒಂದು ವೇದಿಕೆನೂ ಮಾಡಿಕೊಟ್ರು. ನಾವು TV9ನಲ್ಲಿ ಆಗಿರ್ಬೋದು, ದಾವಣಗೆರೆ ಚಾನಲ್ನಲ್ಲಿ ಆಗಿರ್ಬೋದು, ಅನೇಕ ಒಂದು ಕಾರ್ಯಕ್ರಮದಲ್ಲಿ ನಾವು ಬಂದಿದ್ದೀವಿ. ಮತ್ತು ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಕಲಾ ಪ್ರದರ್ಶನ ಮಾಡಿದ್ವಿ. ನಮ್ಮೂರಿನ ಯುವಕರು ನಮ್ಮ ಜೊತೆಗೆ ಸಂಬಳ ಬಡ್ದು ನಮಗೆ ನಮ್ಮ ಕಲೆನೂ ಪ್ರೋತ್ಸಾಹ ಮಾಡಿಕೊಟ್ಟಾರೆ ಅನೇಕ ಯುವಕರು. ಅಂದರೆ ನಿಮ್ದೇನು ಮುಂಚೆಯಿಂದನೂ ಒಂದು ತಂಡವಾಗಿ ಹೋಗ್ತಿದ್ರ ಅಥವಾ ತಂಡವಾಗಿ ಹೋಗ್ತಾ ಇದ್ವಿ. ಕಾರಣಾಂತರಗಳನ್ನು ಕೆಲವು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಇನ್ನೊಂದು ಈ ಕೆಲಸದ ಒತ್ತಡ, ಬರೀ ಇದರಲ್ಲೇ ಮಿಂಗಲ್ ಹಾಕಲ್ಲ. ಆದರೆ ಬೇರೆ ಈ ಕಲೆಗೆ ಜಾಸ್ತಿ ಮನ್ನಣೆ ಸಿಗ್ತಾ ಇಲ್ಲ ಈಗಿನ ಕಾಲದಲ್ಲೆಲ್ಲ. ಈಗ DJ ಅವು ಇವು ಬಂದಾಗಿದ್ದ ನಮ್ಮ ಜನಪದ ಕಲೆಗಳಿಗೆ ಜಾಸ್ತಿ ಬೆಲೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ಮತ್ತು ನಮ್ಮದು ಕೆಲಸದ ಒತ್ತಡಗಳಿಂದನೂ ಕೂಡ ನಮಗೆ ಬೆಲೆ ಸಿಗಲಿಲ್ಲ ಅಂತೇಳಿ ನಾವು ಹಿಂದಕ್ಕೆ ಹೋದ್ವಿ. ಅಂದರೆ ಇದನ್ನು ನೀವು ಯಾವ ರೀತಿ ಕಲ್ತ್ರಿ? ಅಂದರೆ ಇನ್ನು ಚಿಗಟೇರಿಲಿ ಈಗ ಕಲೆ ಬಗ್ಗೆ ಏನಾದ್ರೂ ತರಬೇತಿ ಆ ಥರ? ಆಗಿನ ಕಾಲದಲ್ಲಿ ಹಿರಿಯರು ಈ ವೀರಭದ್ರೇಶ್ವರನ ಒಡಪುಗಳನ್ನ ಹೇಳ್ತಿದ್ರು. ಅವನ್ನೆಲ್ಲ ನಿಂತ್ಕೊಂಡು ನಾವು ನೋಡಿಬಿಟ್ಟು ಅವರಿಂದ ಕಲ್ತ್ಕೊಂಡು ಅದನ್ನೇ ಸ್ಕೂಲಲ್ಲಿ ಒಂದು ಪ್ರತಿಭಾ ಕಾರಂಜಿ ರೂಪದಲ್ಲಿ ನಾನು ಮಾಡ್ಕೊಂಡು ಬಂದೆ ನಾರದಮುನಿ ಪ್ರೌಢಶಾಲೆಯಲ್ಲಿ. ಅವ್ರೇನಂದ್ರು, ನಾನು ಮಾಡಿರೋದು ನೋಡಿ ನೀನು ಕಾರ್ಯಕ್ರಮಗಳಿಗೆ ಮಾಡು ಅಂತೇಳಿ ಅಲ್ಲಿದ್ದ ನಂದು ಸ್ಕೂಲಿಂದ ಪ್ರೌಢಶಾಲೆಯಿಂದ ಕಂಟಿನ್ಯೂ ಕಾಲೇಜಿಂದ ಹಿಡಿದು ಡಿಪ್ಲೊಮಾ ಕಾಲೇಜಿಂದ ಹಿಡಿದು ಡಿಪ್ಲೊಮಾ ಕಾಲೇಜ್ ಫೈನಲ್ ಇಯರ್ ಇದ್ದಾಗ ನಂದು ವೀರಗಾಸೆ ಯುವರತ್ನ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ನನಗೆ ಪ್ರಶಸ್ತಿ ಸಿಕ್ತು. ಓಕೆ. ಅದಾದಮೇಲೆ ಇಲ್ಲಿ ಬೆಳಗಾಮಲ್ಲಿ ಕುಮಾರ ಗಂಧರ್ವ ಒಂದು ಕಲಾ ವೇದಿಕೆಯಲ್ಲಿ ನನಗೆ ರಾಷ್ಟ್ರೀಯ ಕಲಾ ಮುಕುಟ ಅಂತೇಳಿ ಪ್ರಶಸ್ತಿ ಸಿಕ್ತು. ಅದೇ ರೀತಿಯಾಗಿ ನಮ್ಮ ದಿವಂಗತ MP ಪ್ರಕಾಶ್ ಅವರ ಸಮಾಜಮುಖಿ ಟ್ರಸ್ಟಿಯಿಂದ ಜನಪದ ಕಲಾರತ್ನ ಅಂತೇಳಿ ಪ್ರಶಸ್ತಿ ಕೊಟ್ಟರು. ಇನ್ನು ಅನೇಕ ಗ್ರಾಮಗಳಲ್ಲಿ ಸನ್ಮಾನ ಪ್ರಶಸ್ತಿಗಳನ್ನು ಕೊಟ್ಟರು. ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಏನೋ ಕಾರಣಾಂತರಗಳಿಂದ ಈ ಒಂದು ನಮ್ಮ ಕಲೆನ ಒಂದು ಸ್ವಲ್ಪ ಬದಿಗೆ ಒತ್ತಿದ್ವಿ ನಮ್ಮ ವೈಯಕ್ತಿಕ ಕಾರಣಗಳಿಂದ. ಆಮೇಲೆ ಕಡೆಗೆ ಇನ್ನೊಂದು ಪ್ರೋತ್ಸಾಹ. ಆದರೆ ಬೇರೆ ಕಲೆಗೆ ಬೆಲೆ ಕೊಡಲಿಲ್ದಂಗೆ ಸಾಮಾನ್ಯ ವ್ಯಕ್ತಿಗಳು ಅರ್ಜಿ ಹಾಕೋದು, ಪ್ರಶಸ್ತಿಗಳನ್ನ ತಗೊಳೋದು, ಅವ್ರ ಕಲೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲಿದ್ರು ಈ ಥರ ಆ ಥರನೂ ನಡೀತಾ ಇದ್ದಾವೆ. ಭಾಳ ದೊಡ್ಡ ವ್ಯಕ್ತಿಗಳಾಗಿದ್ರೆ ಅವ್ರು ಏನು ಮಾಡ್ತಾರೆ, ಗೊತ್ತಿರೋರಿಗೆ ಹೇಳಿ ಅದ್ರ ತಿಂಗಳ ಏನು ಸರ್ಕಾರದಿಂದ ಜನಪದ ಕಲಾವಿದರು ಸ್ಯಾಲ್ರಿ ಬರೋದೈತಲ್ಲ, ಈ ಥರ ಎಲ್ಲ ಆಗ್ತದೆ. ನನಗಂತ ಅಲ್ಲ, ಭಾಳ ಕಲಾವಿದರು ಇದಾರೆ ನಮ್ಮೂರಲ್ಲಿ. ಅವ್ರಿಗೆ ಏನಪ್ಪ ಅಂತಂದ್ರೆ ಮನ್ನಣೆ ಸಿಗ್ತಾ ಇಲ್ಲ. ನನಗಿಂತೂ ಇನ್ನೂ ಹಿರಿಯ ಕಲಾವಿದರು ಕೂಡ ಈ ಊರಲ್ಲಿ ಇದ್ದಾರೆ. ಉದಾಹರಣೆಗೆ ಯಾರ್ಯಾರು? ಈಗ ಈ ಕೆಳಗಡೆ ಜಯಪ್ಪ ಅಂತ ಹೇಳಿದ್ದಾರೆ, ಅವರು ಭಜನೆ ಕಲಾವಿದರು. ಕಡೆ ಬಸಜ್ಜ ಅಂತೇಳಿ ಅವರು ಕೋಲಾಟ ಪದಗಳನ್ನ ಆಡ್ತಾರೆ, ಸಾರಿ ಬಸಜ್ಜ ಅಂತೇಳಿ. ಇನ್ನು ಮದ್ಲಿ ಬಡಿ ಅಂತವ್ರು ಇದ್ದಾರೆ. ಭಾಳ ತುಂಬ ಜನ ಇದಾರೆ ನನಗೆ ಗೊತ್ತಿರೋ ಪ್ರಕಾರ. ಇನ್ನೊಬ್ರು ಮೇಟಿ ಕೊಟ್ರೇಶ್ ಅಣ್ಣಾರ್ ಅಂತ ಇದ್ರು. ಅವರು ಇದು ಪೌರಾಣಿಕ ನಾಟಕದಲ್ಲಿ ತುಂಬ ಚೆನ್ನಾಗಿ ಪೌರಾಣಿಕ ಪದಗಳನ್ನ ಆಡ್ತಾ ಇದ್ರು. ಇನ್ನು ದಿವಂಗತ ಉತ್ತಂಗಿ ಶರಣಜ್ಜರ ಇರ್ಬೋದು, ತುಂಬಾ ಇದ್ರು ನಾಟಕ ಕ್ಷೇತ್ರದಾಗೆ ಗುರ್ಸ್ಕೊಂಡಿದ್ರು. ಈಗ ಏನ್ ಮಾಡ್ತಾ ಇದೀರಾ ಮತ್ತೆ? ಹಂಗಾದ್ರೆ ವೀರಗಾಸೆ ಅದೇನಿಲ್ಲ ಅಂದ್ರೆ ಈಗ ನಾನು ಇಲ್ಲೇ ಊರಲ್ಲೇ ಮೆಡಿಕಲ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ಇಲ್ಲಿ ಯಾರು ಯುವಕರು ಈಗ ವೀರಗಾಸೆನ ಕಲಿಬೇಕು ಹೇಳ್ಕೊಡು ಅಂತ ಹೇಳಿ ಯಾರು ಪ್ರೋತ್ಸಾಹ ಬರ್ತಾ ಇಲ್ಲ. ಬಂದ್ರೆ ನಾವು ಹೇಳ್ಕೊಡ್ಬೋದು. ಈಗೆಲ್ಲ ಗೊತ್ತೈತಿಲ್ಲ, ಮೊಬೈಲು ಅದು ಇದು. ಅದ್ರ ಬೇರೆ ಸಿನಿಮಾ ಡ್ಯಾನ್ಸ್ಗಳಿಗೆ ಎಲ್ಲರೂ ಮಾರು ಹೋಗ್ತಾ ಇದಾರೆ. ದೇವಸ್ಥಾನದ ಪೂಜೆನೂ ಮಾಡ್ತೀವಿ ನಾವು. ಹಂಗಾಗಿ ಅಂದ್ರೆ ಯಾವಾಗೆಲ್ಲ ಪೂಜೆ ಮಾಡ್ತೀರಾ? ಅಂದ್ರೆ ನಿಮ್ಮ ಮನೆಯವ್ರಿಗೆ ಅಷ್ಟೇ ಇದೀರಾ ಅಥವಾ ಸುಮಾರು 12 ಜನ ನಾವು ಪೂಜಾರಿಗಳಿದ್ವಿ. 12 ಮನೆಯವರು ನಾವು ಇಲ್ಲಿ ತಿಂಗಳ ಒಬ್ಬೊಬ್ರು ಪೂಜೆ ಮಾಡೋದು. ಈ ಸತಿ ನಮ್ದು ಬಂದೈತೆ, ಹಂಗಾಗಿ ನಾವು ದೇವಸ್ಥಾನ ಇದನ್ನು ಮಾಡ್ಕೊಂಡು ಮೆಡಿಕಲ್ ಶಾಪ್ ಮಾಡ್ತೀವಿ. ಪೂಜೆ ಬಂದಾಗ ಪೂಜೆ. ಅಂದರೆ ಈಗ ನೀವು ಹೇಳ್ತಿರೋ ಇವ್ರೇನು ಹೇಳ್ತಿದ್ದಾರೆ ಅಂತಂದರೆ, ವೀರಗಾಸೆ ಅಥವಾ ಜನಪದ ಕಲೆಗಳಿಗೆ ಇವರು ಯಾರು ಈಗಿನ ಕಾಲದಲ್ಲಿ ಯಾರು ಮನ್ನಣೆ ಕೊಡ್ತಾ ಇಲ್ಲ. ಆಮೇಲೆ ಯಾರೂ
ಇದಕ್ಕೆ ಸರಿಯಾಗಿ ಅದಕ್ಕೆ ಪ್ರೋತ್ಸಾಹ ನೀಡ್ತಿಲ್ಲ ಅನ್ನೋದು ಇವರ ಅನಿಸಿಕೆ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಯಾರಿಗಾದರೂ ವೀರ್ಯಗಾಸೆ ನಮ್ಮೂರಲ್ಲಿ ಯಾರಾದರೂ ಕಲಿಯೋ ಆಸಕ್ತಿ ಇದ್ದವರು ಮಹೇಶ್ ಅಣ್ಣನ ಹತ್ರ ಬಂದು ಕಲಿಬೋದು. ಅವರು ಓಪನ್ ಆಗೇ ಹೇಳ್ತಿದ್ದಾರೆ, ಯಾರಾದರೂ ಕಲಿಯೋ ಆಸಕ್ತಿ ಯಾರು ಇದ್ದರೆ ನನ್ನ ಹತ್ರ ಬಂದು ಕಲೀರಿ ಅಂತ ಹೇಳ್ತಿದ್ದಾರೆ.